ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು WPL ಮೆಗಾ ಆಕ್ಷನ್ ಮುಗ್ದೇವಾಯ್ತು. ಸೊ ಎಲ್ಲಾ ತಂಡಗಳ ಒಂದು ಸ್ಕ್ವಾಡ್ ಹೆಂಗೆ, ಪ್ರೊಬಬಲ್ 11 ಹೆಂಗೆ, ಸೊ ಅದ್ರ ಬಗ್ಗೆ ನೀಟಾಗಿ ಲೈವ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾಗಿದೆ. ಸೊ ಯಾರ್ಯಾರು ಇರ್ತಾರ ಅಲ್ಲಿ ಬೇರೆ ತಂಡಗಳ ಬಗ್ಗೆ ಲೈವ್ ಅಲ್ಲಿ ನೀವು ನೋಡ್ಬೋದು ಅಂತ, ಅಂದ್ರೆ ಲೈವ್ ಅಲ್ಲೆಲ್ಲ ಡಿಸ್ಕಸ್ ಮಾಡಿರೋ ಅದ್ರ ಬಗ್ಗೆ ಎಲ್ಲ ನೀಟಾಗಿ ನೋಡ್ಬೋದು ಅಂತ. ಇನ್ನು ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಮ್ಮ RCB ವಿಮೆನ್ಸ್ ಸ್ಕ್ವಾಡ್ ಹೆಂಗಿದೆ, ಆಮೇಲೆ ಪ್ರೊಬಬಲ್ 11 ಹೆಂಗೆ, ಆಮೇಲೆ ನಾವು ಟಾಪ್ ಬೈ ಎಲ್ಲ ಮಾಡಿದ್ವಲ್ಲ, ಸ್ಟೀಲ್ ಎಲ್ಲ ಮಾಡಿದ್ವಲ್ಲ, ಯಾವ ತರ ಇತ್ತು, ಸೊ ಅದ್ರ ಬಗ್ಗೆ ನೀಟಾಗಿ ಮಾತಾಡೋಣ ಅಂತ. ಆಮೇಲೆ ಸಮಸ್ಯೆಗಳೇನಾದ್ರೂ ಇದೆನಾ ಅಂತ ನೋಡೋದಾದ್ರೆ ಆ ತರ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಮಾತಾಡೋಣ ಅಂತ. ಏನಂದ್ರೆ ಇವಾಗ ಜನವರಿ 5ರಿಂದ 5 ಜನವರಿ 9ರಿಂದ ಫೆಬ್ರವರಿ 5ರವರೆಗೂ ಈ WPL ಮ್ಯಾಚಸ್ ಎಲ್ಲ ನಡೀತಾ ಇರುತ್ತೆ. ಎರಡೇ ಸ್ಟೇಡಿಯಂ ಅಲ್ಲಿ ನಡೆಯೋದು ಗುರು. ಅಂದ್ರೆ ಒಂದು DY ಪಾಟೀಲ್ ಸ್ಟೇಡಿಯಂ ಅಲ್ಲಿ, ಇನ್ನೊಂದು ವಡೋದರದಲ್ಲಿ ನಡೆಯುತ್ತೆ. ಸೊ ಈ ಎರಡೇ ಸ್ಟೇಡಿಯಂ ಅಲ್ಲಿ ನಡೆಯೋದು ಅಂತ. ಇನ್ನು ಜನವರಿ 9ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲ ಪಟ ಅಂತ ಎಲ್ಲ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ನಾವು WPL ಮೆಗಾ ಆಕ್ಷನ್ ಒಂದು ರಿಟೆನ್ಷನ್ ನಮ್ಮ RCB ನೋಡೋದಾದ್ರೆ ಎಲ್ರಿಗೂ ಗೊತ್ತಿರಂಗೆ ಸ್ಮೃತಿ ಮಂದಣ್ಣ, ಎಲಿಸ್ ಪೆರಿ, ಆಮೇಲೆ ನಮ್ಮ ಶ್ರೇಯಾಂಕ ಪಾಟೀಲು, ಆಮೇಲೆ ರಿಚಾ ಘೋಷ್, ಈ 4 ಜನನ ರಿಟೈನ್ ಮಾಡಿದ್ವಿ ನಾವು. ಸೊ ಅದ್ರಲ್ಲಿ ನೋಡೋದಾದ್ರೆ ನಮ್ದು ಒಂದು 6.15 crores ಏನೋ ಉಳಿದಿತ್ತು ಗುರು. 4 ಸ್ಲಾಟ್ಸ್ ಬಾಕಿ ಇತ್ತು, ಅಂದ್ರೆ 5 ಸ್ಲಾಟ್ಸ್ ಬಾಕಿ ಇತ್ತು. ಯಾವುದು ಓವರ್ಸೀಸ್. ಓವರ್ ಆಲ್ ಆಗಿ ನೋಡೋದಾದ್ರೆ 14 ಸ್ಲಾಟ್ಸ್ ಏನೋ ಬಾಕಿ ಇತ್ತು ಅನ್ನೋ ತರ ಇತ್ತು. ಸೊ 6.15 crores ದೊಂದಿಗೆ ನಾವು ಮೆಗಾ ಆಕ್ಷನ್ಗೆ ಎಂಟ್ರಿ ಆಗ್ತೀವಿ. ಒಂಥರ ಕ್ರೇಜಿ ಎಂಟ್ರಿನೇ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಸೋಫಿ ಡಿವೈನ್ಗೆಲ್ಲ ನಾವು ಅಮೌಂಟ್ ಎಲ್ಲ ಹಾಕ್ತಿವಿ ಗುರು, ಅಂದ್ರೆ ಬಿಡ್ ಮಾಡ್ತೀವಿ ಅಂತ. 1 ಕೋಟಿವರೆಗೇನು ಹೋಗ್ತೀವಿ. ಕ್ರೇಜ್ ಆಗೆಲ್ಲ ಬಿಡ್ ಮಾಡಿದ್ರು ಗುರು. ಅಂದ್ರೆ ನಮ್ಗೆ ಓಪನರ್ ಬೇಕು, ಸೋಫಿ ಡಿವೈನೇ ಬೇಕು ಅಂತ. ಸೊ ಅಲ್ಲಿ ಅಂದ್ರೆ ಮಿಸ್ ಆಯ್ತು ಗ್ಯಾಪ್ ಅಲ್ಲಿ. ಆಮೇಲೆ ಎಕೆಲ್ ಸ್ಟೋನ್ ಅವ್ರಿಗೆಲ್ಲ ಹಾಕ್ತಿವಿ ಅಮೌಂಟ್ ಎಲ್ಲ, ಅಂದ್ರೆ ಬಿಡ್ ಮಾಡ್ತೀವಿ, ಅಲ್ಲ ಅವರು ಮಿಸ್ ಆದ್ರು. ಈ ಹೆನ್ರಿ ಮೇಡಮ್ ಅಂತೂ 1.2 crores ವರ್ಗೇನು ಹೋಗ್ತೀವಿ, ಅವರು ಮಿಸ್ ಆದ್ರು. ಆಮೇಲೆ ಲಾರಾ ಉಲ್ಫರ್ಟ್ ಅವರು ಮಿಸ್ ಆದ್ರು ಗುರು. 1 ಕೋಟಿ ಏನೋ 1.1 ಏನೋ ಹೋಗ್ತೀವಿ, ಅವರು ಮಿಸ್ ಆಗ್ಬಿಟ್ರು. ಆಮೇಲೆ ಫೀಬಿ ಲಿಚ್ಫೀಲ್ಡ್ ಆ ಮೇಡಮ್ಗೂ ಹೋಗ್ತೀವಿ, ಅಂದ್ರೆ ಬಿಡ್ ಮಾಡ್ತೀವಿ, ಅವರು ಮಿಸ್ ಆದ್ರು. ಏನ್ ಗುರು ಇದು, ನಮ್ ನೋಡಿದ್ರೆ ಓಪನರ್ ಬೇಕು, ಇವ್ರು ನೋಡಿದ್ರೆ ಒಂದಾದ್ಮೇಲೆ ಒಂದು ಮಿಸ್ ಮಾಡ್ತಾವ್ರಲ್ಲ. ಯಾರನ್ನ ಆತರ ಯಾವ ಲೆವೆಲ್ಗೆ ಯಾವ ಪ್ಲೇಯರ್ನ ತಗತಿದ್ದಾರೆ ಅಂತ ಅನಿಸ್ತು. ಆಮೇಲೆ ನೋಡಿದ್ರೆ ನಮ್ಮ ಜಾರ್ಜ್ ವಾಲ್, ಇವ್ರ ಮೇಲೆ ಬಿಡ್ ಮಾಡ್ಬಿಟ್ಟು 60 ಲಕ್ಷಕ್ಕೆ ಸ್ಟೀಲ್ ಬೈ ಅಂತ ಹೇಳ್ಬೋದು ಗುರು. ಕ್ರೇಜಿ ಬೈ ಅಂತ ಹೇಳ್ಬೋದು. ಸಖತ್ತಾಗಿತ್ತು ಆ ಬೈ ಮಾತ್ರ. ಆಮೇಲೆ ಡಿಕ್ಲರ್ಕ್ ನ ತಗೋತಾರೆ. ಆಮೇಲೆ ಕ್ರೇಜಿ ಪ್ಲೇಯರ್ಸ್ ಬರ್ತಾರೆ. ಈ ಕಡೆ ಗ್ರೇಸ್ ಹ್ಯಾರಿಸ್ ಕೊನೆಲೆಲ್ಲ ಬರ್ತಾರೆ. ಸೊ ಓವರ್ ಆಲ್ ಆಗಿ ಒಂದು ಸ್ಕ್ವಾಡ್ ನೋಡೋದಾದ್ರೆ ಅದರಲ್ಲಿ ಸ್ಪೆಷಲಿ ನಾನು ಪ್ಲೇಯಿಂಗ್ 11 ಅಂದ್ರೆ 11 ಹಾಕಿದ್ದೀನಿ ಈ ತರ. ಆಮೇಲೆ ಬ್ಯಾಕಪ್ ಬಗ್ಗೆನೂ ಮಾತಾಡೋಣ ಅಂತ. ಸೊ ಡೈರೆಕ್ಟ್ ಆಗಿ ಪ್ಲೇಯಿಂಗ್ 11 ನೋಡೋದಾದ್ರೆ, ಸೊ ಸ್ಮೃತಿ ಮಂದಣ್ಣ ನಮ್ಮ ಸ್ಕ್ವಾಡ್ ಅಲ್ಲಿ ಸ್ಮೃತಿ ಮಂದಣ್ಣ ಇದ್ದಾರೆ. ಅಂದ್ರೆ ಆಸ್ ಎ ಕ್ಯಾಪ್ಟನ್, ಅಂದ್ರೆ ಕ್ಯಾಪ್ಟನ್ ಆಗಿ ನಮ್ಮ ಸ್ಮೃತಿ ಮಂದಣ್ಣ ಜೊತೆ ಜಾರ್ಜ್ ವಾಲ್, ಇವರು ಓಪನರ್ ಗುರು. 60 ಲಕ್ಷಕ್ಕೆ ಸ್ಟೀಲ್ ಬೈ ಅಂತ ಹೇಳ್ಬೋದು. ಸೊ ಸ್ಮೃತಿ ಮಂದಣ್ಣ, ಜಾರ್ಜ್ ವಾಲು, ಆಮೇಲೆ ನಂಬರ್ 3 ಅಲ್ಲಿ ಎಲಿಸ್ ಪೆರಿ ಇರ್ತಾರೆ, ಕ್ರೇಜಿ ಪ್ಲೇಯರ್, ಆಪತ್ ಬಾಂಧವಿ ಅಂತ ಹೇಳ್ಬೋದು. ಆಮೇಲೆ ನಂಬರ್ 4 ಅಲ್ಲೇ ಗುರು ಹೇಮಲತಾ ಇಟ್ಟಿದ್ದೆ. ಅಂದ್ರೆ ನಮ್ಗೆ ಇಂಡಿಯನ್ ಪ್ಲೇಯರ್ ಸ್ವಲ್ಪ ಕೊರತೆ ಇದೆ ಅಂತ ಮಿಡಲ್ ಆರ್ಡರ್ ಅಲ್ಲಿ ಅನ್ಸುತ್ತೆ. ಬಟ್ ಸ್ಟಿಲ್ ಹೇಮಲತಾ ಅವರು ಒಳ್ಳೆ ಪ್ಲೇಯರ್, ಚೆನ್ನಾಗಿ ಆಡ್ಕೊಡ್ತಾರೆ. 30 ಲಕ್ಷಕ್ಕೆ ತಗೊಂಡಿದ್ದಾರೆ, ಅವರು ಒಬ್ರು ಇದ್ದಾರೆ. ಆಮೇಲೆ ಡಿಕ್ಲರ್ಕೋ, ಇವರು ಅಂದ್ರೆ ಫಾರಿನ್ ಪ್ಲೇಯರು, ಒಳ್ಳೆ ಪ್ಲೇಯರು. 65 lakhs. ಏನಂದ್ರೆ ಸೌತ್ ಆಫ್ರಿಕಾ ಮೊನ್ನೆ ಆಯ್ತಲ್ಲ, ಅಂದ್ರೆ ODI ವರ್ಲ್ಡ್ ಕಪ್ ಎಲ್ಲ ಆಯ್ತಲ್ಲ, ಅಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವರು ಮೊದಲೇ RCB ಆಡಿರುವಂತ ಪ್ಲೇಯರು ಕೂಡ. ಸೊ ಒಂಥರ ವೆಲ್ಕಮ್ ಬ್ಯಾಕ್ ಅನ್ನೋ ತರ ನಮ್ಮ ಡಿಕ್ಲರ್ಕ್ ಮೇಡಮ್, ಒಳ್ಳೆ ಪ್ಲೇಯರು. ಅಂದ್ರೆ ಈ ಕಡೆ ಜಾರ್ಜ್ ವಾಲ್ ಅಂತ ಅವರೊಂದು ಓಪನಿಂಗ್ ಸಕ್ಕದಾಗಿ ಮಾಡ್ತಾರೆ, ದಡಬಡ ಅಂತ ಹೊಡಿತಾರೆ. ಇನ್ನು ಡಿಕ್ಲರ್ಕು ಸೇಮ್ ಅದೇ ತರ. ಬಟ್ ಆಲ್ರೌಂಡರ್ ಗುರು, ಅಂದ್ರೆ ರೈಟ್ ಆರ್ಮ್ ಒಂಥರ ಮೀಡಿಯಂ ಬೌಲರ್ ಅಂತಾನೆ ಹೇಳ್ಬೋದು, ಫಾಸ್ಟ್ ಮೀಡಿಯಂ ಬೌಲರ್ ಆ ತರ ಅನ್ಕೊಳ್ಳಿ. ಸೊ ಡಿಕ್ಲರ್ಕು 65 ಲಕ್ಷಕ್ಕೆ ಸಿಕ್ಕರು. ಆಮೇಲೆ ರಿಚಾ ಘೋಷ್ ರಿಟೈನ್ ಮಾಡಿರುವಂತದ್ದು. ಸೊ ಟಾಪ್ 6 ಹೊಡೋದ್ರೆ ಕ್ರೇಜ್ ಇದೆ ಅನ್ಸುತ್ತೆ ಗುರು. ಅದ್ರಲ್ಲಿ ಇನ್ನೊಂದೇನ್ ಗೊತ್ತಾ, ನಾನು ಲಾಸ್ಟ್ ಅಲ್ಲಿ ಲಾರೆನ್ ಬೆಲ್ ಹಾಕಿದ್ದೀನಿ. ಆ ಮೇಡಮ್ ಏನಾದ್ರು ಇವರು ಆಡ್ಸಲ್ಲ ಅಂತ ಅನ್ಕೊಂಡ್ರೆ, ಗ್ರೇಸ್ ಹ್ಯಾರಿಸ್ ಆಡ್ಸಿದ್ರೆ ಟಾಪ್ 6 ಅಲ್ಲಿ ಹೇಮಲತಾ ಜಾಗದಲ್ಲಿ ಗ್ರೇಸ್ ಹ್ಯಾರಿಸ್ ಅವ್ರನ್ನೆಲ್ಲ ಆಡ್ಸಿದ್ರೆ ಟಾಪ್ 6 ಕ್ರೇಜ್ ಆಗುತ್ತೆ ಗುರು. ನಮಗೊಂದು ಹಿಡಿಯಕ್ಕೆ ಆಗಲ್ಲ ನಮ್ಗೆ ಅನ್ನೋ ತರ ಆಗಲ್ವಾ. ಸೊ ಆ ತರ ಆಗುತ್ತೆ. ಬಟ್ ನಮ್ಗೆ ಬೌಲರ್ಸ್ ಒಂಚೂರು ಆ ಕಡೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಗ್ರೇಸ್ ಹ್ಯಾರಿಸ್ ನ ಸದ್ಯಕ್ಕೆ ಪ್ಲೇಯಿಂಗ್ 11 ಹಾಕಿಲ್ಲ. ಆಮೇಲೆ ನೋಡೋದಾದ್ರೆ 7, 8, 9 ನೋಡೋದಾದ್ರೆ ಪೂಜಾ ವಸ್ತ್ರಕರ್, ಇದು ಒಳ್ಳೆ ಬೈ ಗುರು. 85 lakhsಗೆ ಪೂಜಾ ವಸ್ತ್ರಕರ್ ತಗೊಂಡಿದ್ದಾರೆ. ಫಾಸ್ಟ್ ಬೌಲರ್, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಆಮೇಲೆ ಬ್ಯಾಟಿಂಗ್ ಒಂದ್ ಲೆವೆಲಿಗೆ ಮಾಡ್ಕೊಡ್ತಾರೆ, ಬೇಕು ರನ್ಸ್ ಅಂದ್ರೆ ಮಾಡ್ಕೊಡ್ತಾರೆ. ಆಮೇಲೆ ಅರುಂಧತಿ ರೆಡ್ಡಿ ಬೇರೆ ಇದ್ದಾರೆ, ರಾಧಾ ಯಾದವ್ ಬೇರೆ ಇದ್ದಾರೆ. ಬಟ್ ಶ್ರೇಯಾಂಕ ಪಾಟೀಲ್ ನಿಮ್ಗೆಲ್ಲ ಗೊತ್ತಿರಂಗೆ ರಿಟರ್ನ್ ಮಾಡಿದರೆ, ಒಳ್ಳೆ ಆಫ್ ಸ್ಪಿನ್ನರ್, ಕ್ರೇಜಿ ಆಗಿ ಮಾಡ್ತಾರೆ, ಕ್ರೇಜಿ ರೆವಲ್ಯೂಷನ್ ಇದೆ. ಸೊ ಶ್ರೇಯಾಂಕ ಪಾಟೀಲ್ ಬ್ಯಾಟಿಂಗು ಮಾಡ್ಕೊಡ್ತಾರೆ. ಆಮೇಲೆ ರಾಧಾ ಯಾದವ್ ಬ್ಯಾಟಿಂಗ್ ಮಾಡ್ಕೊಡ್ತಾರೆ. ಸೊ ಒಂಥರ 9 ಜನ ಬ್ಯಾಟಿಂಗ್ ಒಂದ್ ಲೆವೆಲ್ಗೆ, ಅಂದ್ರೆ ಲಾಸ್ಟ್ ಅಲ್ಲಿ ಒಂದು 2 ಜನ 7 ಆದ್ಮೇಲೆ 8, 9 ಇದಾರಲ್ಲ, ಅವರು ಬ್ಯಾಟಿಂಗ್ ಮಾಡ್ಕೊಡ್ತಾರೆ ಅನ್ನೋ ತರ ಗುರು. ಆಮೇಲೆ ಇನ್ನು ಅರುಂಧತಿ ರೆಡ್ಡಿ ಮತ್ತೆ ಈ ಕಡೆ ಲಾರೆನ್ ಬೆಲ್, ಇಬ್ರು ಬೌಲಿಂಗ್. ಒಂಥರ ಹೆಂಗ್ ಗೊತ್ತಾ, ನೀವು ನೋಡಿ
ಲೆವೆನ್ ಅಲ್ಲಿ ಯಾವ ತರ ಆಪ್ಷನ್ಸ್ ಇದೆ ನಮ್ಗೆ ಅಂತಂದ್ರೆ ಬೌಲಿಂಗ್ ಅಲ್ಲಿ ಫಾಸ್ಟ್ ಬೌಲಿಂಗ್ ನೋಡೋದಾದ್ರೆ ಈ ಕಡೆ ಡಿಕ್ಲರ್ಕ್ ಇದ್ದಾರೆ, ಆಮೇಲೆ ಎಲಿಸ್ ಪೆರಿನು ಬೌಲಿಂಗ್ ಮಾಡ್ತಾರೆ ಇಬ್ರಾದ್ರ, ಆಮೇಲೆ ಪೂಜಾ ಮೇಡಮ್, ಅರುಂಧತಿ ರೆಡ್ಡಿ, ಲಾರೆನ್ ಬೆಲ್ಲು, 5 ಜನ ಬೌಲಿಂಗ್ ಊರು, ಆ ತರ ಆಪ್ಷನ್ಸ್ ಇದೆ ಅಂತ ಕ್ರೇಜ್ ಅಲ್ವಾ. ಆಮೇಲೆ ಸ್ಪಿನ್ ನೋಡೋದಾದ್ರೆ ನೀವು ಹೇಮಲತಾ ಅವ್ರು ಮಾಡ್ತಾರೆ, ಬಟ್ ಮೇನ್ ಅಂದ್ರೆ ಶ್ರೇಯಾಂಕಾ ಪಟೇಲ್, ರಾಧೆ ಯಾದವ್ ಇದ್ದೇ ಇದ್ದಾರೆ. ಈ ಕಡೆ ವಾಲು ಮಾಡ್ತಾರೆ, ಒಂದ್ ಲೆವೆಲಿಗೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಾನಂತೂ ಅಷ್ಟೊಂದು ನೋಡಿಲ್ಲ, ಬಟ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈ ತರ ಒಂದು ಆಪ್ಷನ್ಸ್ ಇದೆ. ಇನ್ನು ನಾನು ಬ್ಯಾಕಪ್ ನೋಡೋದಾದ್ರೆ ಗ್ರೇ ಸ್ಯಾರೀಸೇ ಬ್ಯಾಕಪ್ ಅಂದ್ರೆ ಯಾವ ತರ ಟೀಮ್ ಬಿಲ್ಡ್ ಮಾಡಿದ್ದಾರೆ ಅಂತ, ಸಖತ್ತಾಗಿ ಮಾಡಿದ್ದಾರೆ ಅಂತ. ಆಮೇಲೆ ಪ್ರೇಮ ರಾವತ್ ಇದ್ದಾರೆ, ಪ್ರೇಮ ರಾವತ್ ಒಳ್ಳೆ ಲೆಗ್ ಸ್ಪಿನ್ನರ್ ಚೆನ್ನಾಗಿ ಮಾಡ್ಕೊಡ್ತಾರೆ. ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಕಾಡಿತ್ತು IPL ಅಂದ್ರೆ WPL ಆಡ್ಬೇಕಾದ್ರೆ, ಬಟ್ ಈ ವರ್ಷ ಮ್ಯಾನೇಜ್ ಮಾಡ್ಬೋದು, ಚೆನ್ನಾಗಿ ಮಾಡ್ತಾರೆ ಅಂತ. ಇವರು RTM ಬೇರೆ ಯೂಸ್ ಮಾಡ್ಬಿಟ್ಟು ತಗೊಂಡಿದ್ದಾರೆ 20 ಲಕ್ಷಕ್ಕೆ, ಒಳ್ಳೆ ಪ್ಲೇಯರು. ಗೌತಮಿ ನಾಯಕ್ ಅಂತ, ಆಮೇಲೆ ಲಿನ್ಸಿ ಸ್ಮಿತ್ ಅಂತ, ಇವರು ಮೋಸ್ಟ್ ಇಂಗ್ಲೆಂಡ್ ಕೋಟಾದಿಂದ ತಗೊಂಡಿದ್ದಾರೆ, ಬಟ್ ಒಳ್ಳೆ ಪ್ಲೇಯರ್ ಇರ್ಬೋದು, ನಾನಂತೂ ನೋಡಿಲ್ಲ, ಬಟ್ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಅನ್ಸುತ್ತೆ. ಇನ್ನು ಪ್ರತ್ಯೂಷ್ ಅವರನ್ನು ತಗೊಂಡಿದ್ದಾರೆ, ಆಮೇಲೆ ಗೌತಮಿ ನಾಯಕ್ ಎಲ್ಲ ತಗೊಂಡಿದ್ದಾರೆ. ಒಟ್ಟಿನಲ್ಲಿ ಬ್ಯಾಕಪ್ ಒಳ್ಳೆ ಚೆನ್ನಾಗಿದೆ ಗುರು. ಆದ್ರೆ ಏನಂದ್ರೆ ಇಲ್ಲಿ ಸ್ವಲ್ಪ ಅಂದ್ರೆ ಸಮಸ್ಯೆ ಏನಾದ್ರು ಇದೆನಾ ಅಥವಾ ಏನೋ ತೊಂದರೆ ಕಾಣಿಸ್ತಾ ಇದೆನಾ ಗುರು ಅಂತ ನೋಡೋದಾದ್ರೆ ಸ್ಪಿನ್ ಸ್ವಲ್ಪ ಆ ಕಡೆ ಏನಂದ್ರೆ ಆಶಾ ಶೋಭ್ನಾ ಅವ್ರನ್ನ ಇವರು ಅಂದ್ರೆ 1 ಕೋಟಿವರೆಗೂ ಹೋದ್ರು, ಗ್ಯಾಪ್ ಅಲ್ಲಿ ಮಿಸ್ ಆಯ್ತು ಗುರು. ಆಶಾ ಶೋಭ್ನಾ ಮೇಡಮ್ ಅನ್ನೋದು ಬಂದಿದ್ರೆ ಒಂದು ಜೆನ್ಯೂನ್ ಸ್ಪಿನ್ನರ್ ಸಿಕ್ಕಂಗ್ ಆಗಿರೋದು ನಮ್ಗೆ. ಸೊ ಅದು ಒಂದು ಮಿಸ್ ಆಗ್ಬೋದು. ಸ್ಪಿನ್ನರ್ ಸ್ವಲ್ಪ ಒಬ್ರು ಯಾರಾದ್ರೂ ಕ್ರೇಜ್ ಆಗಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸ್ತಾ ಇದೆ. ಅದು ಬಿಟ್ರೆ ಇಂಡಿಯನ್ ಮಿಡಲ್ ಆರ್ಡರ್ ಬ್ಯಾಟರ್ ಇಲ್ಲ ಗುರು, ಅದೊಂದು ಸ್ವಲ್ಪ ಆಗ್ಬೋದೇನೋ, ಪ್ರಾಬ್ಲಮ್ ಆಗ್ಬೋದೇನೋ. ಬಟ್ ಸ್ಟಿಲ್ ಇವರು ಫಾರಿನ್ ಪ್ಲೇಯರ್ಸ್ ಮೇಲೆ ಸ್ವಲ್ಪ ಜಾಸ್ತಿ ನಂಬಿಕೆ ಇಟ್ಬಿಟ್ಟು ತಗೊಂಡಿದಾರೇನೋ. ಸೊ ಅವ್ರ ಮೇಲೆ ನಂಬಿಕೆ ಇಟ್ಟು ತಗೊಂಡಿದ್ದಾರೆ ಅಂದ್ರೆ ಅವರು ಡೆಲಿವರ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ. ಬಟ್ ಆದ್ರೂ ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್ ಅಂತ ಅನ್ಸುತ್ತೆ ಗುರು ಈ ಒಂದು ತಂಡಕ್ಕೆ. ಅಂದ್ರೆ ಈ ಒಂದು RCB ವಿಮೆನ್ಸ್ ತಂಡ ಏನಿದೆ, ಈ IPL ಅಂದ್ರೆ ಈ WPL ಅನ್ನ ಒಂಥರ ಗೆಲ್ಬಹುದು ಆ ತರ ತಂಡ ಅಂತೂ ಇದೆ, ಏನೋ ತೊಂದರೆ ಇಲ್ಲ ಅಂತಾರ. ಬಟ್ ಟಾಪ್ 6 ಅಂತೂ ಇವಿ ಇದೆ. ಗ್ರೇ ಸ್ಯಾರೀಸು ಎಲ್ಲಾರು ಆಡಿದ್ರೆ ಒಂಥರ ನೆಕ್ಸ್ಟ್ ಲೆವೆಲ್ ಟಾಪ್ 6 ಅಂತಾನೆ ಹೇಳ್ಬೋದು. ಮಜಾ ಇರುತ್ತೆ ಗುರು. RCB ವಿಮೆನ್ಸ್ ಅಂದ್ರೆ ಆಕ್ಷನ್ ಏನು ಇವರು ಎಲ್ಲ ಬಂದಿದ್ರಲ್ಲ, ಮಲ್ಲನ ಅವರೆಲ್ಲ, ರಾಜೇಶ್ ಅವ್ರು ಎಲ್ಲರೂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಗುರು. ಸಖತ್ತಾಗಿ ಕುಕ್ ಮಾಡಿದ್ದಾರೆ ಅಂತ. ಬಟ್ ಸ್ಟೀಲ್ ಅಂತ ನನ್ಗೆ ಕ್ರೇಜ್ ಅನ್ಸಿದ್ದು ಜಾರ್ಜ್ ವಾಲು, ಡಿಕ್ಲರ್ಕು, ಆಮೇಲೆ ಗ್ರೇ ಸ್ಯಾರೀಸ್ 3 ಜನನು ಕ್ರೇಜ್ ಅಂತ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನೀವು ಲಾರೆನ್ ಬೆಲ್ಲು ಸಖತ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಗುರು. ಅವ್ರ ಮೇಲೆ ನೀವು ಕಣ್ಣಿಡಿ ನೋಡಿ ಹೆಂಗ್ ಮಾಡ್ತಾರೆ ಈ ಸರಿ ಅಂತ. ಸೊ ಅದು 90 ಲಕ್ಷಕ್ಕೆ ಒಳ್ಳೆ ಬೈ ಅಂತಾನೆ ಹೇಳ್ಬೋದು. ಕ್ರೇಜಿ ಗುರು, ಒಂಥರ ಸಖತ್ತಾಗಿದೆ ಟೀಮು, ಏನ್ ತೊಂದರೆ ಇಲ್ಲ ಅನ್ಕೋತೀನಿ. ಅಂದ್ರೆ ಇದು 2 ಸ್ಟೇಡಿಯಂ DY ಪಾಟೀಲ್ ಅಲ್ಲೆಲ್ಲ ನಡೆಯೋದ್ರಿಂದ ಸೆಕೆಂಡ್ ಬ್ಯಾಟಿಂಗ್ ಬಂದ್ರೆ ಸಖತ್ತಾಗಿ ಚಚ್ಬಿಟ್ಟು ಚೇಸ್ ಎಲ್ಲ ಮಾಡ್ತಾರೆ ಅಂತ. ಒಳ್ಳೆ ಟೀಮ್ ಬೈ ಮಾಡಿದ್ದಾರೆ, ಒಳ್ಳೆ ಟೀಮ್ ಬಿಲ್ಡ್ ಮಾಡಿದ್ದಾರೆ ಅಂತ. ಸೊ ಈ ತರ ಇತ್ತು ಪ್ಲೇಯಿಂಗ್ 11 ಜೊತೆಗೆ ಸ್ಕ್ವಾಡ್ ರಿವ್ಯೂ ಆದಂಗಾಯ್ತು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಯಾವ ತರ ಇಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕು, ಆಮೇಲೆ ಏನಾದ್ರು ಸ್ವಲ್ಪ ಮಿಸ್ ಮಾಡಿದ್ರು ನಮ್ಮ RCB ಅವ್ರು ಏನಾದ್ರು ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.